ಶ್ರೀ ಗಣೇಶ ಶಾರದಾ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಹಿಂದೆ ಹೇಳಿದಂಗೆ ನಿಮಗೆಲ್ಲರಿಗೂ ಒಂದು ಈ ವರ್ಷದ ವಿಡಿಯೋ ಮಾಡಿ ಹಾಕ್ತಾನೆ ಇದ್ದೆ. ಕಾರಣಾಂತರಗಳಿಂದ ಅದು ಆಗಿಲ್ಲ. ಬಟ್ ಇವತ್ತು ಒಂದು ವಿಡಿಯೋ ಮೂಲಕ ಅದನ್ನು ಆರಂಭ ಮಾಡ್ತಿದ್ದೇವೆ. ಈ ನಮ್ಮ ಚಾನಲ್ನ ಹೆಸರು ರಾಜನುಡಿ ಅಂತೇಳಿ, ಜೊತೆಗೆ ರಾಜಮಾರ್ಗವೂ ಕೂಡ ಇದೇ ವಿಡಿಯೋನ ಹಾಕ್ತೇನೆ. ಆದರೆ ಮುಂದೆ ಇದು ರಾಜಮಾರ್ಗದಲ್ಲಿ ಬೇರೆ ವಿಡಿಯೋಗಳು ಬರುತ್ತೆ. ಬಟ್ ರಾಜನುಡಿಯಲ್ಲಿ ಮಾತ್ರ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂತೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗ್ತದೆ. ಈಗ ಈ ವರ್ಷದ ನಾವು ಫಸ್ಟ್ ಒಂದು ಉದ್ಘಾಟನೆ ಮಾಡ್ಬೋದು. ಏನಂತಂದರೆ, ಈ ರಾಜನುಡಿ ಅನ್ನುವಂತಹ ಇದು ಏನು ಚಾನಲ್ ಅದ, ಇದು ಒಂದೇ ಚಾನಲ್ಲು. ಮತ್ತು ಇವತ್ತು ಅರ್ಜೆಂಟಿಗೆ ಒಂದು ಸೆಟಪ್ ಮಾಡ್ಕೊಂಡ್ರೆ ಈ ಥರ ಅರ್ಜೆಂಟಿಗೆ ಒಂದಿತ್ತು. ಹೀಗಾಗಿ ಇವತ್ತು ಉದ್ಘಾಟನೆ ಮಾಡಲೇಬೇಕನ್ನೋ ಕಾರಣಕ್ಕೆ ಇದನ್ನು ತುರ್ತಾಗಿ ಮಾಡ್ತಾಯಿದ್ದೇವೆ. ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಈ ವರ್ಷದ ಅಂದರೆ ರಾಶಿಗೆಲ್ಲನೂ ಇನ್ನು ಮುಂದೆ ಏನಿರ್ತದೆ ಬರ್ತಾವೆ. ನಿಮ್ಮ ನಾಳಿಂದ ವಿಡಿಯೋಗಳು ಸರಿಯಾಗಿ ಬರ್ತಾವೆ. ಇವತ್ತಿನ ಒಂದೇ ದಿನ ನಾವೇನು ಮಾಡೋಣ, ಈ ಒಂದು ಮೇಷರಾಶಿಯ ಬಗ್ಗೆ ಈ ವರ್ಷದ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಈ ವರ್ಷದ ಮೇಷರಾಶಿ ಅಂದರೆ ಶ್ರೀ ಶಾಲಿವಾನ ಶಕೆ 1966ನೇ ರೋಹಿನಾಮ ಸಂವತ್ಸರದಲ್ಲಿನ ಶುಭಾಶುಭ ಫಲ ವಿಚಾರವನ್ನು ನಾನು ನಿಮಗೆ ಮೇಷರಾಶಿಯವರಿಗೆ ಹೇಳಿಕೊಡ್ತೇನೆ. ಮೇಷರಾಶಿಯವ್ರಿಗೆ ಏನಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲಿಗೆ ಒಂದು ನಿಮಿಷ. ಈಗ ಮೇಷರಾಶಿಯವ್ರು ಏನಿರ್ತಾರೆ, ಅವ್ರಿಗೆ ಹೆಂಗಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಈ ವರ್ಷ ಅವ್ರಿಗೆ ಶನಿದೇವನು ಈ ವರ್ಷ ಪೂರ್ತಿಯಾಗಿ ಲಾಭಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಾಗಿ ಅವ್ರಿಗೆ ಕೃಷಿಕರಿಗೆ ಉತ್ತಮ ಬೆಳೆ ಇರ್ತದೆ, ಬೆಲೆ ಚಲೋ ಸಿಗುತ್ತೆ. ಇಂಜಿನಿಯರಿಂಗ್ ಮತ್ತು ಕಾಂಟ್ರಾಕ್ಟರ್ ದೊಡ್ಡ ಯೋಜನೆಗಳು ದೊರಕುತ್ತೆ. ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀವಿ. ಜೊತೆಗೆ ಸಾಮಾಜಿಕವಾಗಿ ನಿಮ್ಮ ಸ್ಥಾನಮಾನಗಳು ಕೂಡ ಗೌರವಗಳು ವೃದ್ಧಿ ಆಗ್ತವೆ ಅನ್ನುವಂಥದ್ದು. ಇನ್ನು ರಾಹು ಫಲ ಹೇಗಿದೆ ಅಂತ ನೋಡ್ಕೊಳ್ಳೋದಾದರೆ, ಧರ್ಮ ಕಾರ್ಯಲೋಪ, ಅನವಶ್ಯಕ ಸಂಚಾರಗಳು ಕೂಡ ರಾಹುವಿಂದ ಆಗ್ತವೆ. ಇನ್ನು ಕೇತುವಿನ ಫಲ ಏನಾಗ್ತವೆ, ಕರ್ಮದಲ್ಲಿ ಪ್ರಗತಿ ಇದೆ, ಧರ್ಮ ಸಂಪಾದನೆ ಇದೆ, ವಿವಾದಗಳಿಗೆ ನೀವು ಈಡಾಗ್ತೀರಿ ಅನ್ನುವಂಥ ಮಾತನ್ನು ಕೂಡ ಈ ವರ್ಷ ಮೇಷರಾಶಿಯವರಿಗೆ ಹೇಳಕ್ಕೆ ಬಯಸ್ತೀನಿ. ಅದರಿಂದ ಎಚ್ಚರಿಕೆ ಅಂತೀರಿ. ಇನ್ನು ನಾನು ನೋಡ್ತಾ ಹೋದರೆ ವರ್ಷದುದ್ದಕ್ಕೂ ಹೇಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಇವಾಗ ಒಂದು ವಿಶ್ವಾಸ ಪಾತ್ರರಿಗೆ ಸಮಾಗಮ, ಸ್ತ್ರೀಯರೊಬ್ಬರಿಂದ ಸಹಕಾರ ಸಿಗುತ್ತೆ, ನೆರೆಹೊರೆಯ ಸವಾರ್ಥ ಇರುತ್ತೆ. ಅನವಶ್ಯಕ ಕೋಪದಿಂದ ಬಿಡಬೇಕಾಗತ್ತೆ. ನೀವು ಅನವಶ್ಯಕ ಕೋಪವನ್ನು ಬಿಡಬೇಕು ಅನ್ನೋದು ಈ ವರ್ಷದ ಫಲಾಫಲದಲ್ಲಿ ಇರುತ್ತೆ. ಜೊತೆಗೆ ಈ ವರ್ಷ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಪರ್ಸ್ ಖಾಲಿ ಆಗುತ್ತೆ. ಶುಭ ಸಂಖ್ಯೆ 2 ಫಾಲೋ ಮಾಡಿ. ಮತ್ತು ನಾವು ಮುಂದೆ ಹೇಳುವಂತಹ ಸಂಖ್ಯೆಗಳನ್ನು ಆಯಾ ಸಂದರ್ಭ ತಕ್ಕಂತಂದರೆ, ಇದು ಚೈತ್ರ ಮಾಸ ಆಗಿರೋದ್ರಿಂದ ಈಗ ಚೈತ್ರ ಮಾಸ ಮುಂದಿನ ತಿಂಗಳಿಗೆ ಮಾಸಕ್ಕನುಗುಣವಾಗಿ ನಾವು ಈ ಒಂದು ಫಲ ವಿಚಾರವನ್ನು ಕೊಡ್ತಾ ಇದ್ದೇವೆ. ಮೊದಲಿಗೆ ಏನು ಮಾಡ್ತಿದ್ವಿ, ಹೇಳ್ತಾ ಹೋಗ್ತಿದ್ವಿ. ಹೀಗಾಗಿ ನಾನು ಈಗೇನು ಮಾಡ್ತೇನೆ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ, ಹೀಗೆ 12 ಮಾಸಗಳಿಗೆ ಅನುಗುಣವಾಗಿ ನಾನು ನಿಮಗೆ ಈ ರಾಶಿಗಳನ್ನು ತಿಳಿಸ್ತಾ ಹೋಗ್ತೀನಿ. ಆಯಾ ಮಾಸಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೊಡ್ತೇನೆ, ಮತ್ತು ಯಾವ ಸಂಖ್ಯೆಯನ್ನು ಫಾಲೋ ಮಾಡಬೇಕು ಆ ತಿಂಗಳಲ್ಲಿ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದೇ ರೀತಿಯಾಗಿ ನೀವು ಮಾಡಿ ಒಳ್ಳೆಯದಾಗಲಿ. ಈ ಹೇಳಿದೆ ಚೈತ್ರ ಮಾಸದಲ್ಲಿ ಹೀಗಾಗುತ್ತೆ ಅಂತೇಳಿ. ಇನ್ನು ವೈಶಾಖಕ್ಕೆ ಬರ್ತೀವಿ. ವೈಶಾಖಕ್ಕೆ ಬಂದಾಗ ನಿಮಗೆ ಪ್ರಯತ್ನಪೂರ್ವಕವಾಗಿ ಮಾಡುವ ಕೆಲಸಗಳು ರಚನೆ ಆಗುತ್ತೆ. ಆರೋಗ್ಯ ಸಂಪೂರ್ಣವಾಗಿ ಅಷ್ಟು ಚಲೋ ಇಲ್ಲ. ಗುರುಪ್ರಭಾವದಿಂದಾಗಿ ಮನೆಯಲ್ಲಿ ಶುಭ ಕಾರ್ಯಾಚರಣೆ ಕೂಡ ಆಗುತ್ತೆ. ವಾಹನ ಖರೀದಿಯಿಂದ ಸಂತಸ ಆಗುತ್ತೆ. ಅನವಶ್ಯಕ ಸಂಚಾರಗಳು ಬೇಡ. ಚೋರರಿಂದ ಹಾನಿಯಾಗುವಂಥ ಸ್ವಲ್ಪ ದುಡ್ಡು ಪರ್ಸುಗಳು ಚೆನ್ನಾಗಿ ಇಟ್ಕೊಳ್ಳಿ, ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಚೆನ್ನಾಗಿ ಇರಿ ಅನ್ನುವಂಥ ಮಾತನ್ನು. ಜ್ಯೇಷ್ಠ ಮಾಸದಲ್ಲಿ ಏನಾಗುತ್ತಪ್ಪ ಅಂದರೆ, ಉದ್ಯೋಗ ಸ್ಥಾನದಲ್ಲಿ ಮಾನದಲ್ಲಿ ಬಡ್ತಿ ಆಗುತ್ತೆ, ಉತ್ತಮರ ಸಹವಾಸ ಸಿಗುತ್ತೆ, ಸಮಾಜದಲ್ಲಿ ಮನ್ನಣೆ ಸಿಗುತ್ತೆ. ಕಬ್ಬಿಣ ವ್ಯಾಪಾರಸ್ಥರಿಗೆ ಲಾಭಾಂಶದಲ್ಲಿ ಹೆಚ್ಚಿನ ಲಾಭ ಬರುತ್ತೆ. ಹಿತಶತ್ರುಗಳು ಕಾಡ್ತಾ ಇದೆ, ಆಸ್ತಿ ವಿಚಾರವಾಗಿ ಮೋಸ ಹೋಗೋ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಈ ವಿಘ್ನೇಶ್ವರನ ಕುರಿತು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಆಷಾಢ ಮಾಸದಲ್ಲಿ ನೀವು ರಾಶಾಧಿಪತಿ ಕುಜನ್ ಸಂಚಾರ ಸಾಹಸ ಪ್ರವೃತ್ತಿಗೆ ಪೂರಕವಾಗಿದೆ. ಹೀಗಾಗಿ ಈ ಫಾಲ್ಸ್ ಇದ್ದಲ್ಲಿ ಎಲ್ಲ ಹೋಗುವಂಥ ಜಾಸ್ತಿ ಈ ಮೇಷರಾಶಿಯವರು ಕೂಡ. ಅದರಿಂದ ಅವರಿಗೆ ಸ್ವಲ್ಪ ಒಂದು ಕಿವಿಮಾತು ಹೇಳ್ತೇನೆ, ಆದಷ್ಟು ನೀರಿದ್ದಲ್ಲಿ ಸ್ವಲ್ಪ ಹುಷಾರಾಗಿರಿ, ಇಲ್ಲಾಂದರೆ ನೀವು ತೊಂದರೆ ಸಿಕ್ಕಾಕೋತೀರಿ. ಮತ್ತು ರಾಹುವಿನ ಪ್ರಭಾವದಿಂದಾಗಿ ಸ್ವಲ್ಪ ಈ ಚರ್ಮಕ್ಕೆ ಸಂಬಂಧಿಸಿದ್ದು ಅಥವಾ ನರಕ್ಕೆ ಸಂಬಂಧಿಸಿದ್ದು ಕೋಪ ತಿಳಿಸ್ಬೇಕಾಗ ದುಡುಕು ನಿರ್ಧಾರದಿಂದ ನಷ್ಟ ಆಗುತ್ತೆ. ಅವರು ಆದಷ್ಟು ಇದನ್ನೆಲ್ಲ ಬಿಡಬೇಕು ಅಂತೇಳಿ. ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ ಈಗ ನಿಮ್ಗೆ ಗೊತ್ತಿದೆ, ಪವಿತ್ರ ಮಾಸ ಹಿಂದೂಗಳಿಗೆ. ಆ ಶ್ರಾವಣ ಮಾಸದಲ್ಲಿ ಏನಿದೆಯಪ್ಪ ಅಂತಂದರೆ, ಕಾಗದ ಪತ್ರ ಬರಹಗಾರರಿಗೆ ಹೆಚ್ಚಿನ ಕಕ್ಷದಿಂದ ಉತ್ತಮ ಲಾಭ ಸಿಗುತ್ತೆ.
ಸಾಫ್ಟ್ವೇರ್ ಮಂದಿಗೆ ವೃತ್ತಿ ಸಂಬಂಧಿಸಿದಂತೆ ಬದಲಾವಣೆ ಇದೆ, ಉನ್ನತಿನೂ ಇದೆ. ಉಷ್ಣಜನಿತ ಕಾಯಿಲೆಗಳು ಕಾಡ್ಬೋದು ನಿಮ್ಮನ್ನು. ಹೀಗಾಗಿ ರವಿ ಮತ್ತು ಶನಿ ಅಷ್ಟು ಸರಿ ಇಲ್ಲ. ಅದರಿಂದ ವೈದ್ಯಕೀಯ ಖರ್ಚುಗಳು ಹೆಚ್ಚಾಗ್ಬೋದು. ಅದರಿಂದ ನೀವು ಸ್ವಲ್ಪ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಭಾದ್ರಪದ ಮಾಸದಲ್ಲಿ ಗೌರಿ ಗಣೇಶ ಹಬ್ಬ ಬರುತ್ತೆ. ಆಗ ನಿಮಗೆ ಒಳ್ಳೆಯ ಲಾಭವೂ ಕೂಡ ಆಗುತ್ತೆ. ಹೊಸದಾಗಿ ಏನಾದ್ರು ಉದ್ಯೋಗ ಮಾಡಿದ್ರೆ, ವ್ಯಾಪಾರ ಮಾಡಿದ್ರೆ ಅವ್ರಿಗೂ ಕೂಡ ಲಾಭ ಆಗುತ್ತೆ. ದಾಖಲೆಗಳನ್ನ ಚೆನ್ನಾಗಿ ಜೋಪಾನವಾಗಿ ಇಟ್ಕೊಳ್ಳಿರಿ. ಇಲ್ಲಾಂದರೆ ಬಂಧುಗಳಿಂದ ಭಾವನಾತ್ಮಕವಾಗಿ ಕಾಡಿ ಆ ಸಮಸ್ಯೆ ಆಗಿ ನಿಮಗೆ ಕಷ್ಟಗಳು ಬರುವಂಥ ಸಾಧ್ಯತೆಗಳಿದೆ. ಇನ್ನು ಅಶ್ವಿಜ ಮಾಸದಲ್ಲಿ ಆದಾಯಕ್ಕೆ ಕೊರತೆ ಇಲ್ಲ. ದೀರ್ಘಕಾಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿತೀರಿ. ಸಮಾಜದಲ್ಲಿ ಕೀರ್ತಿ ಹೆಚ್ಚಾಗುತ್ತೆ. ಸೇವಾ ಕಾರ್ಯ ಭಾಗವಹಿಸ್ತೀರಿ. ಮಕ್ಕಳು ಶೈಕ್ಷಣಿಕ ಮುಂದುವರಿತಾರೆ. ಆದರೆ ಪ್ರಮುಖ ವ್ಯವಹಾರಗಳಲ್ಲಿ ಅಡೆತಡೆ ಆಗುತ್ತೆ. ಇನ್ನು ಕಾರ್ತಿಕ ಮಾಸದಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಏನು ಬರುತ್ತಪ್ಪ ಅಂದರೆ ಸ್ವಂತ ಕಟ್ಟಡ ಒಂದು ವಿಚಾರ ನಿರ್ಧಾರ ತೆಗೆದುಕೊಳ್ತೀರಿ. ಮನೆ ಕಟ್ಟುವ ಪ್ರಯತ್ನಗಳು ಕೂಡ ಫಲ ನೀಡುತ್ತವೆ ನಿಮಗೆ. ಜೊತೆಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಫಲ ಇದೆ, ಮುನ್ನಡೆ ಇದೆ. ಮತ್ತು ಮನೆಯಲ್ಲಿ ಶುಭ ಕಾರ್ಯವನ್ನು ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈ ವರ್ಷ ಮೇಷರಾಶಿಯವರಿಗೆ ಕಾಣಿಸಿರುತ್ತೆ. ಇನ್ನು ಮಾಸಾಂತ್ಯಕ್ಕೆ ಒಳ್ಳೆಯ ಆಪ್ತರಿಂದ ಒಂದು ಭೇಟಿಯಾಗುತ್ತೆ. ಚೆನ್ನಾಗಿದೆ ಕಾರ್ತಿಕ. ಮಾರ್ಗಶಿರ ಮಾಸದಲ್ಲಿ ನೀವೊಂದು ಸುಖ ಭೋಜನ, ಧನಧಾನ್ಯ ಲಾಭ, ಉತ್ತಮ ಸ್ತ್ರೀ ಸಂಘ, ಕಲಾಕ್ಷೇತ್ರ ಹೆಚ್ಚಿನ ಬೇಡಿಕೆ ಇರುತ್ತೆ. ಉತ್ತಮ ಆದಾಯ ಕೂಡ ಬರುತ್ತೆ. ಮತ್ತು ಮಹಿಳೆಯರಿಂದ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಅಪಮಾನಗಳಾಗುವಂಥ ಸಾಧ್ಯತೆಗಳಿದೆ. ಮಕ್ಕಳು ಶ್ರೇಯಸ್ಸಿನಿಂದ ಹರ್ಷವಾಗುದ್ರಿ. ಪರೀಕ್ಷೆ ಸಂದರ್ಶನ ಯಶಸ್ಸಿರುತ್ತೆ. ಚೆನ್ನಾಗಿದೆ. ಪುಷ್ಯ ಮಾಸದಲ್ಲಿ ಏನಪ್ಪ ಅಂದರೆ ಚೆನ್ನಾಗಿರುತ್ತೆ. ಆದರೆ ನೀವೇನು ಏನಾದ್ರು ತಗೋಬೇಕು ಅಂತಿದ್ರೆ ಗೃಹೋಪಯೋಗಿ ಐಷಾರಾಮಿ ವಸ್ತುಗಳನ್ನು ತೆಗೆದುಕೊಳ್ಳಿ. ಸ್ವಲ್ಪ ಹುಷಾರಾಗಿ ತೆಗೆದುಕೊಳ್ಳಿ. ಅವು ಕೆಟ್ಟು ಹೋಗುವಂಥ ಸಾಧ್ಯತೆಗಳು ಇದು ಕೂಡ ಇದೆ. ನಿರೀಕ್ಷಿತ ಧನ ನಿಮ್ಮ ಕೈಗೆ ಸೇರುತ್ತೆ. ಆಗ ನಿಮ್ಗೆ ಇವೆಲ್ಲ ವಿಚಾರಗಳು ಬರುತ್ತೆ. ನಿಮ್ಗೇನು ಹಣ ಯಾರೋ ಕೊಡಬೇಕಿತ್ತು ಹಣವನ್ನು ನಿಮ್ಗೆ ತಂದು ಕೊಡ್ತಾರೆ. ಯಾವಾಗ? ಪುಷ್ಯ ಮಾಸದಲ್ಲಿ. ಹೀಗಾಗಿ ಸ್ವಲ್ಪ ಹುಷಾರಾಗಿ ದುಡ್ಡನ್ನು ಖರ್ಚು ಮಾಡಿ. ಚೆನ್ನಾಗಿ ಊಟ ಶಯನ ಈ ಸಲ ನಿಮಗೆ ಒಳ್ಳೆಯ ಊಟ ಬರೀ ಭೋಜನ ಸಿಗುತ್ತೆ. ಎಲ್ಲರೂ ಕರೀತಾರೆ ನಮ್ಮನ್ನು, ಎಲ್ಲರೂ ಬನ್ನಿ 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 ಅಂತ. ನೀವೇ ಹೋಗಲ್ಲ. ಹಾಗಾಗುತ್ತೆ ಈ ವರ್ಷ. ಇನ್ನು ಮಾಘ ಮಾಸದಲ್ಲಿ ಗುರು ಪರಿಣಾಮ ಮಧ್ಯಭಾಗದಲ್ಲಿ ವೃದ್ಧಿ ಆಗುತ್ತೆ. ಸುವರ್ಣ ವ್ಯಾಪಾರದಲ್ಲಿ ಹೆಚ್ಚಳ ಆಗುತ್ತೆ. ಯುವತಿಯರಿಗೆ ಕನ್ಯಾಸರಿಂದ ಬಿಡುಗಡೆ ಆಗುತ್ತೆ. ಮೇಷರಾಶಿಯವರಿಗೆ ಈ ವರ್ಷ ಹೇಗೆ ನಾವು ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ನಿಮಗೆ ಈ ವರ್ಷ ಮದುವೆ ಯೋಗ ಇದೆ. ಚೆನ್ನಾಗಿದೆ ಈ ವರ್ಷ. ಮಳೆನೂ ಹೇಗೆ ಈ ವರ್ಷ ಚೆನ್ನಾಗಿದೆಯೋ ಅದೇ ರೀತಿಯಾಗಿ ಮನೆಗಳು ಕೂಡ ಚೆನ್ನಾಗಿ ಆಗುತ್ತೆ. ಅಂದರೆ ಮನೆಗಳು, ಕಟ್ಟಡಗಳು ಪೂರ್ತಿ ಆಗುತ್ತೆ, ಮನೆಗಳು ತುಂಬುತ್ತೆ, ಮದುವೆಗಳು ಆಗುತ್ತೆ. ಈ ರೀತಿಯಾಗಿ ಈ ವರ್ಷ ಮಾಘ ಮಾಸದಲ್ಲಿ ಮೇಷರಾಶಿಯವರಿಗೆ ಇದಿದೆ. ಆದರೆ ಒಂದು ವಿಚಾರ ನಿಮಗೆ ಗಂಡು ಮಕ್ಕಳಿಗೆ ನಾನು ಹೇಳೋದು, ಸಟ್ಟ ಮತ್ತು ಈ ಮಟಕ ಇರುತ್ತಲ್ಲ, ಜೂಜು, ಈ ರೀತಿಯಾದಂಥ ವಿಚಾರಗಳಿಗೆ ಸ್ವಲ್ಪ ದೂರ ಇರೋದು. ಇಸ್ಪೇಟು, ಗ್ರಮ್ಮಿ ಗೇಮು, ಇಲ್ಲ ಆನ್ಲೈನ್ ಗೇಮ್ಸ್ ಬಂದಿದ್ದಾವಲ್ಲ, ಅದರಿಂದ ಸ್ವಲ್ಪ ದೂರ ಇದ್ದರೆ ತುಂಬಾ ಒಳ್ಳೆಯದು. ಇನ್ನು ಪಾಲ್ಗುಣ ಮಾಸದಲ್ಲಿ ದೀರ್ಘ ಒಂದು ಕಾಯಿಲೆಯಿಂದ ತುತ್ತಾಗ್ತೀವಿ. ಅದೆಲ್ಲವೂ ಕೂಡ ಈ ವರ್ಷ ಉಪಶಮನ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ವರ್ಷ ಚೆನ್ನಾಗಿದೆ. ಅದರಿಂದ ನೀವೇನು ಮಾಡಬೇಕು? ನ್ಯಾಯದ ವ್ಯವಹಾರದಲ್ಲಿ ಜಯ ಸಿಗುತ್ತೆ. ಶುಭ ಕಾರ್ಯಗಳಿಗೆ ನಾಂದಿ ಆಗುತ್ತೆ. ಉದ್ಯೋಗ ವ್ಯಾಪಾರದ ಬದಲಾವಣೆ ಆಗುತ್ತೆ. ದ್ವಿದಳ ಧಾನ್ಯ ಎಳ್ಳು ವ್ಯಾಪಾರ ತೀಜೆಯಾಗಿ ನಡೆಯುತ್ತೆ. ಉತ್ತಮ ಕೆಲಸಗಳಿಂದ ಜನಾದರ ಗಳಿಸುವಿರಿ. ಈ ರೀತಿಯಾಗಿ ಈ ವರ್ಷದ ಮೇಷರಾಶಿಯ ಫಲಾಫಲ ಇದೆ. ಇದರಲ್ಲಿ ಏನು ತಿಳ್ಕೊಂಡ್ರಿ ನೀವೆಲ್ಲ? ಏನೋ ಹೇಳ್ಬಿಟ್ರು, ಬಡ 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 ಅಂತ ಹೇಳ್ಬಿಟ್ರು ಅಂತನ ಏನಿಲ್ಲ. ಮೇಷರಾಶಿಯವರಿಗೆ ಈ ವರ್ಷ ಬಹಳ ಚೆನ್ನಾಗಿದೆ. ಏನಪ್ಪ ಅಂದರೆ ಒಂದು ವರ್ಷದಿಂದ ನೀವು ಅನುಭವಿಸಿದಂಥ ಏಳು ಬೀಳುಗಳು, ಕಷ್ಟ ಕಾರ್ಪಣ್ಯಗಳು, ಸೂರ್ಯನ ಎದುರಲ್ಲಿ ಮಂಜು ಕರಗಿದಂಥ ಮಾಯವಾಗಿ ನಿವೇಶನ, ಮನೆ, ವಾಹನ ಹೊಂದುವ ನಿಮ್ಮ ಬಯಕೆ ಸಾಕಾರವಾಗಲು ಶ್ರೀ ಗುರುವಿನ ಅನುಗ್ರಹ ಇದೆ ಈ ವರ್ಷ. ನಿಮ್ಮ ಮನೆಯಲ್ಲಿ ವಿವಾಹವಾದಿ ಮಂಗಳ ಕಾರ್ಯಗಳು ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮ ಶ್ರೇಣಿಯಲ್ಲಿ ಸಫಲರಾಗ್ತೀರಿ. ರಾಜಕಾರಣಿಗಳು ಕೂಡ ಶುಭ ಸಮಯವಾಗಿದೆ ಈ ವರ್ಷ. 2024ರಲ್ಲಿ ಚೆನ್ನಾಗಿ ಆಗುತ್ತೆ ಎಲ್ಲವನ್ನೂ ಕೂಡ. ಆದ್ದರಿಂದ ಯಾರೂ ಕೂಡ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಆದರೆ ಎಲ್ಲರೂ ಕೂಡ ಶ್ರೀ ಗುರು ದತ್ತಾತ್ರೇಯನನ್ನು ಮತ್ತು ಶ್ರೀ ಶಂಕರನ ಅಂದರೆ ಈಶ್ವರನನ್ನ ಕುರಿತು ಪ್ರಾರ್ಥನೆ ಮಾಡ್ಕೋಬೇಕು. ಆಂಜನೇಯ ಸ್ವಾಮಿಗೆ ಸ್ವಲ್ಪ ಹೋಗಿ ಬನ್ನಿ. ಕಪ್ಪು ಬಟ್ಟೆಯನ್ನು ಬಿಡಬೇಕು. ಮೇಷರಾಶಿಯವರ ಕಪ್ಪು ಬಟ್ಟೆ ಹಾಕ್ಕೊಂಡ್ರೆ ಖಂಡಿತವಾಗೂ ಕೂಡ ನಿಮ್ಮ ಕೆಲಸಗಳು ಆಗಲ್ಲ. ನೆನ್ಪಿಟ್ಕೊಂಬಿಡಿ. ಯಾರಾದರೂ ನೀವು ಮೇಷರಾಶಿಯವರಿದ್ದರೆ ಈ ಕೂಡಲೇ ಅದನ್ನು ಬಿಟ್ಟಾಕಬೇಕು. ಇಲ್ಲ ಅಂದರೆ ನಿಮ್ಮ ಕಷ್ಟ ಮತ್ತು ನಷ್ಟಗಳು ಈಡಾಗ್ತೀರಿ ಕಪ್ಪು ಬಟ್ಟೆಯಿಂದ. ಉಳಿದಂತೆ ಎಲ್ಲ ಚೆನ್ನಾಗಿದೆ. 2024 ಮೇಷರಾಶಿಯವರಿಗೆ ಮಾತ್ರ ನಿಮ್ಮ ಮುಂದಾಳತ್ವ ಮತ್ತು ಆತುರ ಗುಣ ಏನಿದೆ ಅದಕ್ಕೆ ಈ ವರ್ಷ ಗುರುದೇವ ನಿಮಗೆ ಕೊಡ್ತಾನೆ, ಒಳ್ಳೆಯ ಫಲವನ್ನು ಕೊಡ್ತಾನೆ. ಆದರೆ ಸ್ವಲ್ಪ ಹುಷಾರಾಗಿ ಮುಂದುವರಿಯಿರಿ. ಇವತ್ತಿನ ಒಂದು ಏನು ಹೇಳ್ತೀನಿ, ಈ ವಿಡಿಯೋ ಕೇವಲ ಮೇಷರಾಶಿಯವರಿಗಷ್ಟಲ್ಲ. ಇನ್ಮೇಲೆ ನಾಳೆನೂ ಕೂಡ ವಿಡಿಯೋ ಬರುತ್ತೆ, ನಾಡ್ದೂ ಕೂಡ ವಿಡಿಯೋ ಬರುತ್ತೆ. ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ನಾವು ಆಫೀಸ್ ಸೆಟಪ್ ಮಾಡ್ತಿದ್ವಿ. ಆಫೀಸು ಆದ ತಕ್ಷಣವೇ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಯಾಕಂದರೆ ಇವತ್ತು ಯಾಕೆ ಮಾಡಬೇಕು ಅಂತ ಈ ವಿಡಿಯೋ ಹಾಕಬೇಕು ಅಂತ ಬಂತಂದರೆ, ಇವತ್ತು ನಾಳೆ ಶುಕ್ರ ಅಸ್ತ ಆಗಿಬಿಡ್ತಾನೆ. ಹೀಗಾಗಿ ಇದೊಂದು ವಿಡಿಯೋನ ಹಾಕ್ಬಿಟ್ಟು ಅದಕ್ಕೊಂದು ಮುನ್ನುಡಿ ಬರೆಯೋಣ ಅಂತ ಇದೊಂದು ವಿಡಿಯೋ ಹಾಕ್ತಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನನ್ನ ನಂಬರ್ಗಳು ಈ ರೀತಿಯಾಗಿದೆ. ಮುಂದಿನ ದಿನಗಳಲ್ಲೆಲ್ಲ ವಿಡಿಯೋದಲ್ಲಿ ಬರುತ್ತೆ. ಬಟ್ ಇದು ರಾ ವಿಡಿಯೋ ಹೀಗೆ ಬರುತ್ತಿದ್ದು.
ಯಾಕಂದರೆ ನಮಗೆ ಇನ್ನೂ ಆಫೀಸ್ ಸೆಟಪ್ ಆಗಿಲ್ಲ. ಆದ್ದರಿಂದ ಆಫೀಸು ಸರಿಯಾಗಿ ಆದ ತಕ್ಷಣವೇ ನಿಮಗೆ ಇನ್ಮೇಲಿಂದ ಒಳ್ಳೆಯ ವಿಡಿಯೋಗಳನ್ನು ಮತ್ತು ಕ್ವಾಲಿಟಿ ವಿಡಿಯೋಗಳನ್ನು ಆದಷ್ಟು ಬೇಗನೆ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಮತ್ತು ಒಂದು ತಿಳ್ಕೊಳ್ಳಿ, ನನಗೆ ಇನ್ಮೇಲಿಂದ ನನ್ನ ವಾಟ್ಸಪ್ ನಂಬರ್ಗೆ ಮತ್ತು ನನ್ನ ಫೇಸ್ಬುಕ್ಕಲ್ಲಿ ಯಾವುದು ಲಿಂಕ್ ಇದ್ದರೆ ಅದು ಯೂಟ್ಯೂಬ್ ಲಿಂಕ್ ಮಾತ್ರ ಆಗಿರುತ್ತೆ. ಯಾಕಂದರೆ ತುಂಬ ಜನ ಹೇಳಿದರು, ಇಲ್ಲ ಗುರುಜಿ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿ ಚೆನ್ನಾಗಿರುತ್ತೆ, ನಮಗೆ ನೋಡೋಕ್ಕೂ ಕೂಡ ಸಿಗುತ್ತೆ. ಯಾಕಂದರೆ ಕೆಲವೊಂದಿಷ್ಟು ಸಲ ನಾವು ಇರಲ್ಲ ನೀವು ವಿಡಿಯೋ ಮಾಡಿದಾಗ, ಲೈವ್ ಮಾಡಿದಾಗ ಅಂಥೇಳಿ. ಆಯಿತು, ಇವತ್ತೊಂದು ಪ್ರಥಮ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ರಾಶಿಯವರಿಗೆ ಈ ದಿನಂಪ್ರತಿ ನಾನು ವಿಡಿಯೋಗಳನ್ನು ಹಾಕಿ ಕೊಡ್ತೇನೆ. ಮತ್ತು ನಾನು ಹೇಳಿದಂತಹ ಫಲಾಫಲಗಳನ್ನು ನೀವು ಸರಿಯಾಗಿ ಮಾಡಿಕೊಂಡ್ರೆ ಆಗಿದ್ದಲ್ಲಿ ಒಳ್ಳೆಯದಾಗುತ್ತೆ. ನಿಮಗೇನಾದ್ರು ಹೆಚ್ಚಿನ ಮಾಹಿತಿ, ಹೆಚ್ಚಿನ ಕಷ್ಟಗಳಿಂದ ಪಾರೇ ಆಗಬೇಕು ಅಂತಂದರೆ ನನ್ನ ನಂಬರ್ಗಳನ್ನು ಸಂಪರ್ಕಿಸಿರಿ. ನನ್ನ ನಂಬರ್ ಎಲ್ಲ ಕಡೆ ಸಿಗುತ್ತೆ, ಏನು ದೊಡ್ಡ ವಿಚಾರ ಅಲ್ಲ, ಈಗಾಗಲೇ ಬರುತ್ತೆ. ಮತ್ತು ಮುಂದಿನ ದಿನಗಳು ಕೂಡ ಈ ರಾಜನುಡಿಯ ಒಂದು ಏನು ಚಾನಲ್ ಈ ಪ್ಲಾಟ್ಫಾರ್ಮಲ್ಲೂ ಕೂಡ ನನ್ನ ವಿಡಿಯೋಗಳು ಬರುತ್ತೆ. ಶುಭ.